ಇನ್ನು ಯಾವುದೇ ಕ್ಷಣದಲ್ಲಾದ್ರೂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಇದು ಶಾಸಕ ಕದಲೂರು ಉದಯ್ ಹೇಳಿಕೆ ಕೊಟ್ಟಿರೋದು. ನಾವೆಲ್ಲ ಊರ್ ಬಿಟ್ಟು ಬಂದಿದ್ದೇವೆ, ಅದಕ್ಕೆ ಡಿನ್ನರ್ಗೆ ಸೇರಿದ್ವಿ. ಡಿನ್ನರ್ಗೆ ಸೇರೋ ತಪ್ಪ ಅಂತ ಕದಲೂರು ಉದಯ್ ಅವರು ಪ್ರಶ್ನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು, ಆಗ್ತಾರೆ ಅಂತ ಹೇಳಿ ಉದಯ್ ಹೇಳಿದ್ದಾರೆ. ಹೈಕಮಾಂಡ್ ಏನು ಅಂತಿಮ ನಿರ್ಧಾರ ಕೊಡ್ತದೆ ಅದು ಅಂತಿಮ. ಸುಮ್ಮನೆ ನಾನೊಬ್ಬ ಇನ್ನೊಬ್ಬರೊಬ್ಬ ಹೇಳುದೆಲ್ಲ ಅವಕ್ಕೆಲ್ಲ ಏನೋ ಬೆಲೆ ಇರಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆನೇ ಇಲ್ಲ ಅಂತಾರಲ್ಲ ಸರ್ ಯತೀಂದ್ರ ಅವರು. ಈಗ ಯಾವ ಚರ್ಚೆನೂ ಇಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ಯಾವ ಚರ್ಚೆನೂ ಇಲ್ಲ. ಸೌದಾರ್ಯಯುತವಾಗಿ ಊಟಕ್ಕೆ ಹೋಗಿದ್ದೋ, ಊಟ ಮಾಡ್ಕೊಂಡು ಬಂದೋ ಅಷ್ಟೇ. ಎಲ್ಲ ಇಲ್ಲಿದ್ವಲ್ಲ ಒಂದ್ ಕಡೆ ಸೇರಿ ಊಟ ಮಾಡ್ದು ಅಷ್ಟೇ, ಇನ್ನೇನಿದೆ. 140 ಜನಕ್ಕೂ ಬಿ ಫಾರ್ಮ್ ಚೇಂಜ್ ಮಾಡೋದು ಡಿ ಕೆ ಶಿವಕುಮಾರ್ ಅವರೇ. ಹಾಗಾಗಿ ಇಲ್ಲೇನು ಪ್ರತ್ಯೇಕ ತಂಡ ಅಂತ ಏನಿಲ್ಲ. ಎಲ್ಲರೂ ಈಗ ಸಿದ್ದರಾಮಯ್ಯನವರು ಸಿಎಂ ಆಗಿ ಇದ್ರಲ್ಲ, ಅದ್ರ ಬಗ್ಗೆ ಅಬ್ಜೆಕ್ಷನ್ ಯಾರ್ದಿದೆ? ನಾವ್ ಹೇಳ್ತಾ ಇಲ್ಲ. ಅವಕಾಶ ಬೇಕು. ನಾವು ಸಿದ್ದರಾಮಯ್ಯನವ್ರು ಬೇಡ ಇಳಿದು ಬಿಡಿ ಅಂತ ನಾವು ಕೇಳ್ತಾ ಇಲ್ಲಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು, ಅವ್ರ ಶ್ರಮಕ್ಕೆ ಅದು ಆಗ್ಬೇಕು. ಎನಿ ಟೈಮ್ ಆಗ್ಬೋದು, ಎನಿ ಟೈಮ್ ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ.